ಆಮೇಲೆ ಕಿಡ್ನಿ ಪ್ರಾಬ್ಲಮ್. ಈಗ ಇನ್ನೊಂದು ಪ್ರಶ್ನೆ ಬಹಳ ಜನ ಯೂರಿಕ್ ಆಸಿಡ್ ಹೆಚ್ಚಾಗ್ತಾ ಇದೆ, ಪ್ರೋಟೀನ್ ಲೀಕ್ ಆಗ್ತಾ ಇದೆ ಅಂತವ್ರಿಗೂ ಎಣ್ಣೆ ತುಪ್ಪ ತುಂಬಾ ಒಳ್ಳೇದು. ಅಂಡ್ ಬ್ರೈನ್ ಪ್ರಾಬ್ಲಮ್ಸ್, ಮೆದುಳು ಕೂತ್ಕೊಳ್ಳಿ ಡಾಕ್ಟ್ರೆ. ಬಹಳ ಜನದಲ್ಲಿ ಮನಸ್ಸಿನಲ್ಲಿದೆ ಇದ್ರ ಎಫೆಕ್ಟ್ ಇರುತ್ತಾ? ಇನ್ನೊಂದು ಮೋಸ ಇದೆ ಇದರಲ್ಲಿ. ಎಲ್ಲಾ ಕಾಯಿಲೆಗಳು ಸಾರಾಯ ಮತ್ತು ನಮ್ಮ ಮೈಕ್ರೋಬ್ಸ್ ಸರಿಯಾಗಿದ್ರೆ ನಿನ್ಗೆ ಯಾವ ಆಸಿಡ್ ಬೇಕೋ ಅದನ್ನ ರೆಡಿ ಮಾಡಿ ಒಂಚೂರು. ಸೊ ಬೇಸಿಕ್ಸ್ ಅನ್ನ ನೀವು ಸರಿ ಮಾಡ್ಕೊಳ್ಳಿ. ಮೈಕ್ರೋಬಿಯಲ್ ಬ್ಯಾಲೆನ್ಸ್, ಬ್ಯಾಲೆನ್ಸ್, ಹಾರ್ಮೋನಲ್ ಬ್ಯಾಲೆನ್ಸ್, ಎನರ್ಜಿ ಸೈಂಟಿಫಿಕ್ ಬ್ಯಾಲೆನ್ಸ್. ಎನರ್ಜಿ ಬ್ಯಾಲೆನ್ಸ್ ಅಲ್ಲೇ ಸೂರ್ಯ ನಮಸ್ಕಾರ ಇದೆಲ್ಲ ಬರುತ್ತೆ. ಮೈಟೋಕಾಂಡ್ರಿಯಾನ್ ಯಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಎಲ್ಲ 4 ಅಂಶಗಳು ಪೂರಕವಾಗಿ ನಾವು ಸಂಯೋಜನೆ ಮಾಡಿಕೊಂಡ್ರೆ ತೆಗೆದು ಯಾವ ಕಾಯಿಲೆ ಇರೋದಿಲ್ಲ. ನೀವು ದಪ್ಪ ಆಗ್ಬೇಕು ಅಂದ್ರೂ ಆಗೋದಿಲ್ಲ, ಸಣ್ಣ ಆಗ್ಬೇಕು ಅಂದ್ರೂ ಆಗೋದಿಲ್ಲ. ಮೋಸ ಮಿಲೆಟ್ಸ್ ರೆಗ್ಯುಲೇಟ್ ಯುವರ್ ವೇ. ಮೋಸ ಏನ್ ಗೊತ್ತಾ? ಯು ಡೋಂಟ್ ಲೂಸ್ ಯುವರ್ ವೆನ್ ಯು ಟ್ರಾಕ್ ಅಲೋನ್ ರೆಗ್ಯುಲೇಟ್ಗಳು. ಈಗ ನಾನು ಹಿಂಗೆ ಅನ್ಕೊಂಡು ಅದನ್ನ 40 ವರ್ಷ ಒಂದೊಂದ್ಸತಿ ಪ್ರಯಾಣ ಮಾಡಿದ್ರೆ ಎಲ್ಲಾದ್ರೂ ಬೇರೆ ತಿನ್ಬೇಕಾದ್ರೆ ಸ್ವಲ್ಪ ದಪ್ಪ ಆಗ್ತೀನಿ. ಮನೆಗೆ ಬಂದ್ರೆ ಮತ್ತೆ ನಾರ್ಮಲ್. ಅದೇ ನಾನು ಹೇಳಿದ್ದೆ ಅಂತ ಹೇಳಿ ತಿನ್ಬಾರ್ದ ತಿನ್ನಬಹುದಾ ಅಂತ ಕೇಳಿದ್ದಕ್ಕೆ ಯಾಕಂದ್ರೆ ಅದು ಎಲ್ಲ ಇರ್ಬೇಕಾದೆಲ್ಲ ಆಗಿರೋದ್ರಿಂದ. ಬಟ್ ಈಗ ಕಾರ್ಬನ್ ಅನ್ನೋದು ಸೆಕೆಂಡ್ ಪ್ರಶ್ನೆ ಅಲ್ಲಿ ಇರ್ತದೆ. ಸೊ ಎನರ್ಜಿ ಇಂಬ್ಯಾಲೆನ್ಸ್ ಇಂದ ಏನಾಗತ್ತೆ, ನಮ್ಮ ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಸೊ ಎನರ್ಜಿ ಇಂಬ್ಯಾಲೆನ್ಸ್ ಶುರು ಆಗ್ತಾ ಇದ್ದಾಗ ನೆಗೆಟಿವ್ ಎನರ್ಜಿ ಕಿಕ್ಕು ಕೊಡುತ್ತೆ ನಿಮಗೆ. ತುಪ್ಪ ಈಸ್ ಓಕೆ ಬಿಕಾಸ್ ಇಟ್ ಗೆಟ್ಸ್ ಫರ್ಮೆಂಟೆಡ್. ಬಟ್ ಹಾಲು ನೆವರ್, ಲಿವರ್ ಅಂಡ್ ಪ್ಯಾಂಕ್ರಿಯಾಸ್ ನೆವರ್ ಎವರ್ ಹಾಳಾಗ್ತವೆ. ಅಫ್ಕೋರ್ಸ್ ಇಟ್ ಟೇಕ್ಸ್ ಟೈಮ್ ಇಸ್ ಓಕೆ ಫರ್ಮೆಂಟೆಡ್. Maybe 10 years, 15 years. But once you are addicted, you are sure to go in that body. So all concentrated in liver diseases. So 18% of foreigners are dying right now. ಅದೇ ನಾಟಿ ಹಸುಗಳು IVF ಇಲ್ಲದೆ ಕರುವನ್ನ ಹಾಕೊಂಡಿರೋದಾದ್ರೆ ಆ ಹಾಲು ಹಾಲು % ಬಂದಿದೆ. ಅದು ಕರು ಕುಡಿದು ಮಿಕ್ಕಿದ ಆಲ್ಕೋಹಾಲ್ ಇಂಡ್ಯೂಸ್ಡ್ ಲಿವರ್ ಡಿಸೀಸಸ್. ಅಲ್ಲಪ್ಪ, ನಮ್ಮ ನರಳೋರಲ್ಲ, ನಾನು ಹೆಸರನ್ನ ಹೇಳಿದ್ದಾರೆ 11ನೇ ಶತಮಾನದಲ್ಲಿ. ನದಿ ಉದಕವನ್ನ ನದಿ ಮಾಡಿ ಅತಿ ಮುಖ್ಯವಾದ ಅಂತಿಮ ಮರಗೇರಿಸಿ ತಾಯಿನ ಕಟ್ಟಿ ಕರುವನ್ನು ಮಾಡಿಸಿ ಎಂಟರ್ ದಟ್ ಹಲವಾಲ ನೆನದೇ ಎಡವೋ ಸಾಯಲ ಸಂಗಮ ದೇವ ಹಲವರ ಬಾಯಿ ನೆನದೇ ಹೋಯಿತು. ನೀರು ಆಟೋ ಇಮ್ಯೂನ್ ಡಿಸೀಸ್ ಬರುತ್ತೆ ಅಂತ ಹೇಳಿದಾನೆ. ಹಲವರ ಬಾಯಿ ನೆನದೇ ಹೋಯ್ತು ಅಂದ್ರೆ ಬಾಯಿ ಹುಣ್ಣು ಬರುತ್ತೆ ಅಂತ. ಬಾಯಿ ಹುಣ್ಣು ನಥಿಂಗ್ ಬಟ್ ಇನ್ಕ್ಲೂಡಿಂಗ್ ಸೋನ್ ಆಫ್ ಆಟೋ ಇಮ್ಯೂನ್ ಡಿಸೀಸಸ್. ಏನು ಅಂತಂದ್ರೆ ವಿಟಮಿನ್ ಎಲ್ಲಿಂದ ಬರುತ್ತೆ? ಹೊಟ್ಟೆಯಲ್ಲಿ ಮೈಕ್ರೋಬ್ಸ್ ಇದ್ರೆ ಬರುತ್ತೆ. ಸುರಾಪಾನ ಅಂದ್ರೆ ಹಾಲು ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಮೈಕ್ರೋಬ್ಸ್ ಸಾಯಿಸ್ತೀಯಾ ಅಂತ. ಬಟ್ ವೆರಿ ಸಿಂಪಲ್. ಅವ್ರು ಕಳ್ರೆ ಮಜ್ಜಿಗೆ ಮಾಡಿದ್ರೆ ಅನಾಹುತವನ್ನ ವಾಸಿ ಮಾಡ್ಕೊಳ್ಳೋಣ. ಬ್ಯಾಕ್ಟೀರಿಯಾನ ನೀವು ಹೊಟ್ಟೆ ತಿನ್ನಿಸಿರ ಅಂದ್ರೆ ಮಾಡುತ್ತೆ. ನಮ್ಗೆ ಅಂದ್ರೆ ನಾವು ಹಾಲು ಮಾಂಸಾಹಾರ, ವಿ ಆರ್ ನಾಟ್ ರೀಚ್ ದಟ್ ಶಾಕಾಹಾರ. ಸಿಂಪಲ್. ಅದಕ್ಕೆ ಸಾಧನೆ ಬೇಕು. ಈಗ ತುಂಬಾ ಆರಾಮಾಗಿರ್ತಾರೆ ಬಿಕಾಸ್ ದೇ ಹ್ಯಾವ್ ಬ್ಯಾಲೆನ್ಸ್ ಎನರ್ಜಿ. ಎರಡು ಕ್ವಶನ್ಸ್ ಬರ್ತಾ ಇದೆ. ಎಲ್ಲ ಸಾಮಾನ್ಯರು ಹೋಗಕ್ಕಾಗೋದಿಲ್ಲ. ನೆನೆಸಿ ಒಣಗಿಸಿ ಇಟ್ಕೊಂಡು ಇಮಿಡಿಯೇಟ್ ಆಗಿ ಕುಕ್ ಮಾಡಿ ಯೂಸ್ ಮಾಡಬಹುದಾ? ಅದಕ್ಕೆ ನಾವು ಹೇಳೋದು ಒಂದೇ ಸಲ ನೆನೆಸಿ ಅದನ್ನ 2 ದಿವಸ ಬಿಸಿಲಲ್ಲಿ ಒಣಗಿಸಿಟ್ಟು ಆಮೇಲೆ ಅದನ್ನ ಡೈರೆಕ್ಟ್ ಆಗಿ ಕುಕ್ ಮಾಡಬಹುದಾ? ಇಮಿಡಿಯೇಟ್ ಆಗಿ. ದಟ್ ಈಸ್ ಆಲ್ಸೋ ವಾಟರ್ ಮಾಲಿಕ್ಯೂಲ್. ಅದು ಡೇಂಜರ್. ನೀರಿಲ್ಲ ಅಂತ ಆಯ್ತು. ಅರ್ಥ ಆಗ್ತಾ ಇದೆಯಾ? ಮೋರ್ ಕಾರ್ಬನ್ಸ್ ಯು ಆಡ್ ದ ಟಾಕ್ಸಿನ್ ಇಲ್ಲ ಅಂದ್ಮೇಲೆ ಮತ್ತೆ ಅದನ್ನ ಒಂದು ಕಾರ್ಬನ್ ಎಥನಾಲ್ ಮೇಬಿ ಆಲ್ಕೋಹಾಲ್ ನೀರು ಹೋಗಿರೋದಿಲ್ಲ. ಸ್ಲೋಲಿ 8 hours ಆ ತರ ಅದು ಮಾಡಬೇಕು. ನೋ ದ ಕೆಮಿಕಲ್ ಸ್ಟ್ರಕ್ಚರ್, ಯು ನೋ ವಾಟ್ ಟು ಅವಾಯ್ಡ್, ವಾಟ್ ನಾಟ್ ಅವಾಯ್ಡ್. ಸೊ ನೀರಿನಲ್ಲಿ ಜೀವ ಇದು ಆಡ್ ಮಾಡ್ತಾ ಇದ್ದ ಹಾಳಾಗ್ತಾ ಹೋಗ್ತದೆ. ಈಗ ಬ್ಯೂಟೇನು ಅವೆಲ್ಲಾನು ತೊಂದರೆ ಮಾಡ್ತವೆ, ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ.
ಥ್ಯಾಂಕ್ ಯು ಸರ್. ಅಂಬಲಿಯನ್ನ ಮಾಡ್ಕೊಳ್ತಕ್ಕಂತ ವಿವರಣೆ ತಮ್ಮ ಇದು ಪುಸ್ತಕದಲ್ಲಿ ಇದೆಯಾ ಸರ್? ಅದು ಯಾವುದು ಸರ್? ಪ್ರೋಟೋಕಾಲ್ ಅಂಬಲಿಗಳ ಅಂಬಲಿ ಬಗ್ಗೆ ತುಂಬಾ ಇದೆ. Thank you. ಈಗ ಅಂಬಲಿ ನನ್ನ ಲೆಕ್ಕದಲ್ಲಿ ಮಾನವ ಜಾತಿಗೆ ಅಮೃತ. ಧನ್ಯವಾದಗಳು. ಊಟದ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ತಿಳ್ಕೊಳ್ಳಿಕ್ಕೆ ಇನ್ನೂ ಕೂಡ ಊಟ ಮಾಡದಲ್ಲೇ ಕಾಯ್ತಾ ಇರುವಂತಹ ನಿಮ್ಮ ಪೇಷನ್ಸ್ಗೆ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ವಂದನಾರ್ಪಣೆ. ದೇಸಿರಿಯ ಸಹ ಸಂಸ್ಥಾಪಕರಂತ ಮಹೇಶ್ ರವರು ವಂದನಾರ್ಪಣೆ ನೆರವೇರಿಸಿಕೊಳ್ಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ 2:37 ಆಯಿತು. ನಾನು ತುಂಬ ಮಾತಾಡಿ ನನ್ನ ಸಮಯನ ವ್ಯರ್ಥ ಮಾಡಲ್ಲ. ಎಲ್ಲರೂ ಊಟಕ್ಕೆ ಹೋಗ್ಬೇಕಾಗಿರೋದ್ರಿಂದ 2017ರಲ್ಲಿ ನಾವು ಕೆಲಸ ಬಿಟ್ಟು ಹೋಗುವಾಗ ಡಾಕ್ಟರ್ ಖಾದರ್ ಅವ್ರಿಗೆ ಅವ್ರು ಹೇಳ್ತಾ ಇದ್ರು, ಎಷ್ಟೋ ಜನ ಅವರ ಮಾತುಗಳನ್ನ ಕೇಳಿರ್ಬೋದು, ಸ್ಫೂರ್ತಿ ಪಡೆದಿರ್ಬೋದು. ಇದೇ ರೀತಿ ನಾವು ಒಂದಷ್ಟು ಅವ್ರ ವಿಡಿಯೋಗಳನ್ನ ನೋಡಿ ಎಲ್ಲ ಮಾಡಿ ಕೆಲಸ ಬಿಟ್ಟು ಹೋಗೋಣ ಅಂತ ಆಚೆ ಬರುವಾಗ ಅವ್ರನ್ನ ಹೋಗಿ ಕೇಳಿದ್ವು, ಈ ರೀತಿ ನಾವು ಕೆಲಸ ಬಿಟ್ಬಿಡ್ತಿದೀವಿ, ಒಂದಷ್ಟು ಯಾವುದೋ ಒಂದು ವರ್ಕ್ ಮಾಡ್ತಾ ಇದ್ದೀವಿ ಅಂದಾಗ ಅವರು ಫಸ್ಟ್ ಹೇಳಿದ್ದು, ಎದುರ್ಕೋಬೇಡಿ, ಆಗುತ್ತೆ, ಯು ಡೂ, ಬಟ್ ಅದು ನೀವು ಒಳ್ಳೇದು ಮಾಡ್ತಾ ಇದ್ದೀರಾ, ಆಗುತ್ತೆ ಅಂತ ಹೇಳಿದ್ದು ನಮಗೆ. ಸೊ ಆ ಇಂಟೆನ್ಷನ್ ಅಲ್ಲಿ ಅವರು ಎತ್ತಿನ ಗಾಣೆ ಎಣ್ಣೆಗಳನ್ನ ಶುರು ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟರು, ಗೈಡ್ ಮಾಡಿದ್ರು. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾಡಿದಂಥ ಉಪನ್ಯಾಸಗಳನ್ನ ಕೇಳಿ ಎಷ್ಟೋ ಜನ ಅವರ ರೋಗ ರುಜಿನಗಳನ್ನ ವಾಸಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಂಥ ಮಹೋದಯರಿಗಳಿಗೆಲ್ಲ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮನ ಫಾರ್ಮಲ್ ಆಗಿ ವೈಂಡ್ ಅಪ್ ಮಾಡೋದಕ್ಕೆ ತಮ್ಮೆಲ್ಲರ ಪರ್ಮಿಷನ್ನ ಕೇಳ್ತೀನಿ. ಥ್ಯಾಂಕ್ ಯು.